ನಮಸ್ತೆ, ಮೀಡಿಯಾ ಐಗೆ ಸ್ವಾಗತ. ಯಾರೆಲ್ಲ ಸಿಂಗಾಪುರಕ್ಕೆ ಪ್ರಯಾಣವನ್ನು ಮಾಡಬೇಕು ಅಂತ ಅಂದ್ಕೊಂಡಿದ್ದೀರಾ ಅಂದರೆ ಈ ಒಂದು ವಿಡಿಯೋವನ್ನು ಖಂಡಿತ ತಪ್ಪದೆ ಮಿಸ್ ಮಾಡದೆ ನೋಡಿ. ಯಾಕಂದರೆ ಸಿಂಗಾಪುರಕ್ಕೆ ಪ್ರಯಾಣಿಸುವ ಮೊದಲು ಕೆಲವೊಂದು ಅಂಶಗಳನ್ನು ನೆನಪಿಟ್ಕೊಳ್ಬೇಕಾಗುತ್ತೆ. ಹಾಗಾದರೆ ಯಾವೆಲ್ಲ ಮಾಹಿತಿಗಳನ್ನು ನೀವು ತಿಳಿದುಕೊಂಡು ಸಿಂಗಾಪುರಕ್ಕೆ ಪ್ರಯಾಣ ಮಾಡಿದ್ರೆ ಒಳ್ಳೆಯದು ಅನ್ನೋದನ್ನು ಈ ಒಂದು ವಿಡಿಯೋ ಮೂಲಕ ನಿಮಗೆ ತಿಳಿಸ್ಕೊಡ್ತಾ ಹೋಗ್ತಾ ಇದ್ದೀನಿ. ಇನ್ನು ಯಾರೆಲ್ಲ ನಮ್ಮ ಮೀಡಿಯಾ ಐ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ, ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡಿ. ಹಾಗೆ ನೋಟಿಫಿಕೇಷನ್ಗಾಗಿ ಬೆಲ್ ಐಕಾನ್ ಕ್ಲಿಕ್ ಮಾಡೋದು ಮರಿಬೇಡಿ. ಸಿಂಗಾಪುರ ಒಂದು ಪ್ರಖ್ಯಾತ ತಾಣ ಅಂತಲೇ ಹೇಳ್ಬೋದು. ಈ ಒಂದು ಪ್ರಖ್ಯಾತ ತಾಣಕ್ಕೆ ಪ್ರಯಾಣಿಕರು ನಿರಂತರವಾಗಿ ಭೇಟಿ ನೀಡೋದಕ್ಕೆ ಕೆಲವು ಕಾರಣಗಳಂತೂ ಇವೆ. ಅದೇನು ಅನ್ನೋದನ್ನು ನೋಡ್ತಾ ಹೋಗೋಣ. ಇನ್ನು ಹೆಚ್ಚಿನದಾಗಿ ನಮ್ಮ ಭಾರತೀಯರು ವಿದೇಶ ಪ್ರವಾಸಕ್ಕೆ ಆಯ್ಕೆ ಮಾಡಿಕೊಳ್ಳೋದು ಮೊದಲು ಅಂತ ಬಂದಾಗ ಸಿಂಗಾಪುರ. ಕೆಲವರು ಈ ಸ್ಥಳವನ್ನು ಸಣ್ಣ ವಿರಾಮಕ್ಕಾಗಿ ಆಯ್ಕೆ ಮಾಡಿಕೊಂಡ್ರೆ ಮತ್ತೆ ಕೆಲವರು ಮಧುಚಂದ್ರಕ್ಕೆ ಈ ಸ್ಥಳವನ್ನು ಬಯಸುತ್ತಾರೆ. ಅಂದರೆ ಹನಿಮೂನ್ಗೆ ಈ ಒಂದು ಸ್ಥಳವನ್ನು ಇಷ್ಟಪಡ್ತಾರೆ. ಇನ್ನು ಒಟ್ಟಿನಲ್ಲಿ ಈ ದೇಶ ಪ್ರವಾಸಿಗರನ್ನು ಮೆಚ್ಚಿಸುವಲ್ಲಿ ಎಂದಿಗೂ ಕೂಡ ವಿಫಲವಾಗಿಲ್ಲ. ಈ ಪ್ರಖ್ಯಾತ ತಾಣಕ್ಕೆ ಪ್ರಯಾಣಿಕರು ನಿರಂತರವಾಗಿ ಭೇಟಿ ನೀಡುವುದಕ್ಕೆ ಕೆಲವು ಕಾರಣಗಳಂತೂ ಇದೆ. ಅದೇನು ಅನ್ನೋದನ್ನು ನೋಡ್ತಾ ಹೋಗೋಣ. ಅನೇಕ ವರ್ಷಗಳಿಂದ ಸಿಂಗಾಪುರ ಪ್ರವಾಸಿಗರನ್ನು ಸೆಳೆಯುತ್ತಿರುವುದಕ್ಕೆ ಮುಖ್ಯ ಕಾರಣ ಸ್ವಚ್ಛವಾದಂತಹ ಬೀದಿಗಳು, ಇನ್ನು ಸುಂದರವಾದ ಉದ್ಯಾನವನಗಳು, ಹಾಗೆ ಸ್ಥಳದ ವೈವಿಧ್ಯಮಯ ಸಂಸ್ಕೃತಿ. ಸಿಂಗಾಪುರದಲ್ಲಿ ಕೆಲವು ಕಟ್ಟುನಿಟ್ಟಾದ ಕಾನೂನುಗಳು ಜಾರಿಯಲ್ಲಿರೋದ್ರಿಂದ ಪ್ರಯಾಣಿಸಲು ಪ್ರವಾಸಿಗರಿಗೆ ಸಿಂಗಾಪುರ ಸುರಕ್ಷಿತ ಸ್ಥಳವಾಗಿದೆ. ಇನ್ನು ಕೇವಲ ಒಂದೇ ಬಾರಿಗೆ ನೀವು ಸಿಂಗಾಪುರ್ನಲ್ಲಿರುವ ಎಲ್ಲ ಸ್ಥಳವನ್ನು ನೋಡೋದಕ್ಕೆ ಸಾಧ್ಯವಾಗೋದಿಲ್ಲ. ಇನ್ನು ಇದರ ಹೊರತಾಗಿ ಸಿಂಗಾಪುರ್ಗೆ ಭೇಟಿಗೂ ಮುನ್ನ ಕೆಲವೊಂದಷ್ಟು ವಿಷಯಗಳನ್ನು ತಿಳಿದುಕೊಳ್ಬೇಕಾಗುತ್ತೆ. ಆ ಒಂದು ವಿಷಯಗಳು ಏನು ಅನ್ನೋದು ಅಂದರೆ, ಸ್ವಚ್ಛತೆಯ ವಿಷಯಕ್ಕೆ ಬಂದರೆ ಸಿಂಗಾಪುರದಷ್ಟು ಶಿಸ್ತು ನೀವು ಬೇರೆಡೆ ಎಲ್ಲೂ ಕೂಡ ನೋಡೋಕ್ಕೆ ಸಾಧ್ಯವೇ ಇಲ್ಲ. ಇನ್ನು ವಾಸ್ತವವಾಗಿ ನಗರದ ಸ್ವಚ್ಛತೆ ನೋಡಿ ಪ್ರವಾಸಿಗರೇ ಬೆರಗಾಗಿದ್ದಾರೆ. ಅಂದಹಾಗೆ ಚೂಯಿಂಗಮ್ ಜಗಿಯುವುದು ಸಿಂಗಾಪುರ್ನಲ್ಲಿ ಕಾನೂನು ಬಾಹಿರವಾಗಿದೆ. ಯಾವುದೇ ಚೂಯಿಂಗಮ್ಮನ್ನು ದೇಶಕ್ಕೆ ಖರೀದಿಸುವುದಾಗಲಿ ಅಥವಾ ಆಮದು ಮಾಡಿಕೊಳ್ಳುವುದಾಗಲಿ ನಿಷೇಧವನ್ನು ಮಾಡಲಾಗಿದೆ. ಆದ್ದರಿಂದ ನಿಮಗೆ ಸಿಂಗಾಪುರ್ನಲ್ಲಿ ಚೂಯಿಂಗಮ್ ಅಗಿಯಲು ಅವಕಾಶ ಇಲ್ಲ. ಇನ್ನು ಸಿಂಗಾಪುರದ ಅಧಿಕಾರಿಗಳ ಪ್ರಕಾರ ನೀವು ಒಂದು ವೇಳೆ ಅದನ್ನು ಬೀದಿಗಳಲ್ಲಿ ಉಗುಳಿದ್ರೆ ಶಿಕ್ಷೆ ಆಗೋದು ಗ್ಯಾರಂಟಿ. ನೀವು ಆಕಸ್ಮಿಕವಾಗಿ ಚೂಯಿಂಗಮ್ ಉಗುಳಿದ್ರಿ ಅಂತ ಅಂದ್ಕೊಳ್ಳಿ, ನಿಮಗೆ $500 ದಂಡವನ್ನು ವಿಧಿಸಲಾಗುತ್ತೆ. ಇನ್ನು ಅಭಿವೃದ್ಧಿ ಹೊಂದಿದ ಸಿಂಗಾಪುರ ದೇಶಕ್ಕೆ ಪ್ರಯಾಣಿಸುವಾಗ ಯಾಕೆ ಹಣವನ್ನು ಒಯ್ಯಬೇಕು ಎಂದು ನೀವು ಯೋಚನೆ ಮಾಡ್ತಾ ಇರಬಹುದು. ಅದು ನಿಜವೂ ಕೂಡ ಹೌದು. ಆದರೆ ಹಣವನ್ನು ನಿಮ್ಮ ಜೊತೆಗೆ ತೆಗೆದುಕೊಂಡು ಹೋಗೋದ್ರಿಂದ ಪ್ರಯಾಣ ಮತ್ತಷ್ಟು ಸುಲಭವಾಗುತ್ತೆ. ನೀವು ಪ್ರವಾಸವನ್ನು ಸಂಪೂರ್ಣವಾಗಿ ಆನಂದಿಸುವುದು. ನಿಮ್ಮ ಗಮ್ಯಸ್ಥಾನವು ವಿತರಣಾ ಯಂತ್ರಗಳಿಂದ ಕೂಡಿತು. ಯಂತ್ರಗಳು, ಪಾನೀಯಗಳು, ತಿಂಡಿಗಳು, ಆಹಾರ, ಟಿಕೆಟ್ ಮತ್ತು ಲ್ಯಾಂಡ್ರಿಗಳಿಂದ ಕೂಡ ತುಂಬಿರುತ್ತೆ. ಇಂತಹ ಸಂದರ್ಭಗಳಲ್ಲಿ ನಾಣ್ಯಗಳು ಮತ್ತು ನಗದು ತೆಗೆದುಕೊಂಡು ಹೋಗೋದು ಸೂಕ್ತವೆನಿಸುತ್ತದೆ. ಹಾಗೆಯೇ ನೀವು ATMಗಳನ್ನು ಅವಲಂಬಿಸಬೇಕಾಗಿಲ್ಲ. ಇನ್ನು ಸಿಂಗಾಪುರದಲ್ಲಿ ಕಸ ಎಸೆಯೋದು ತುಂಬಾ ಅಪರಾಧ. ಸಿಂಗಾಪುರ ದೇಶ ಮಾತ್ರವಲ್ಲ, ಯಾವ ದೇಶದಲ್ಲಿ ವಾಸ ಮಾಡ್ತಾ ಇದ್ರೂ ಕೂಡ ನೀವು ಎಲ್ಲಿಯೂ ಎಲ್ಲೆಂದರಲ್ಲಿ ಕಸವನ್ನು ಎಸೆಯಬಾರದು. ಸಿಂಗಾಪುರದಲ್ಲಿ ಎಲ್ಲೆಂದರಲ್ಲಿ ಕಸ ಎಸೆದ್ರೆ ಅಪರಾಧವೆಂದು ಪರಿಗಣಿಸಲಾಗುತ್ತೆ. ಜೊತೆಗೆ ನಿಮಗೆ $1,000 ದಂಡವನ್ನು ಕೂಡ ವಿಧಿಸಲಾಗುತ್ತೆ. ಅಪ್ಪಿತಪ್ಪಿ ನೀವು ಕಸವನ್ನು ಹಾಕೋದನ್ನು ನೋಡಿದ್ರೆ ಶಿಕ್ಷೆಯಾಗಬಹುದು. ಇಲ್ಲಿ ಕಸ ಶುಚಿಗೊಳಿಸುವಿಕೆಗೆ ಸಂಬಂಧಪಟ್ಟಂತೆ ಕೆಲವು ರೀತಿಯ ಕೆಲಸಗಳು ಕೂಡ ಇರುವಂಥದ್ದು. ಇನ್ನು ಬಾತ್ರೂಮ್ನಲ್ಲಿ ಟಾಯ್ಲೆಟ್ ಯೂಸ್ ಮಾಡುವಾಗ ಫ್ಲಶ್ ಮಾಡೋದನ್ನು ಮಾತ್ರ ಮರೆಯೋ ಹಾಗಿಲ್ಲ. ಈ ಅಂಶವು ಸಿಂಗಾಪುರ್ ಸಂಸ್ಕೃತಿಯ ಒಂದು ಭಾಗವಾಗಿದೆ. ನೀವು ಸಾರ್ವಜನಿಕ ವಾಶ್ರೂಮನ್ನು ಬಳಸಿದ್ರೆ ಫ್ಲಶ್ ಮಾಡೋದನ್ನು ಯಾವತ್ತಿಗೂ ಕೂಡ ಮರೆಯೋ ಹಾಗಿಲ್ಲ. ಇದು ಎಲ್ಲರೂ ಮೆಚ್ಚುವಂತಹ ಸೌಜನ್ಯದ ಕೆಲಸವಾಗಿರುವಂಥದ್ದು. ಒಂದು ವೇಳೆ ಸಿಂಗಾಪುರದಲ್ಲಿ ಇದ್ದಾಗ ಫ್ಲಶ್ ಮಾಡಲು ಮರೆತರೆ $150 ದಂಡವನ್ನು ನೀವು ಪಾವತಿ ಮಾಡಬೇಕಾಗತ್ತೆ. ಇನ್ನು ನಿಮ್ಮ ಪಾದಗಳನ್ನು ಯಾವುದೇ ಕಾರಣಕ್ಕೂ ಕೂಡ ತೋರಿಸೋ ಹಾಗಿಲ್ಲ. ಯಾಕೆ ಪಾದಗಳನ್ನು ತೋರಿಸೋ ಹಾಗಿಲ್ಲ? ಇನ್ನು ಸಿಂಗಾಪುರದಲ್ಲಿ ಪಾದಗಳನ್ನು ತೋರಿಸುವುದು ಶಿಷ್ಟಾಚಾರಕ್ಕೆ ಸಂಬಂಧಪಟ್ಟಂತಹ ವಿಷಯವಾಗಿದೆ. ಏಷ್ಯಾ ಭಾಗದ ಅತಿ ಹೆಚ್ಚಿನ ಜನರು ಕಾಲ್ಬೆರಳುಗಳನ್ನು ತೋರಿಸುವುದು ಅಥವಾ ತಮ್ಮ ಪಾದಗಳ ತಳಭಾಗವನ್ನು ತೋರಿಸಿದ್ರೆ ಅಪರಾಧ ಎಂದು ಪರಿಗಣಿಸುತ್ತಾರೆ. ಮಂಚ ಅಥವಾ ಕಾಫಿ ಟೇಬಲ್ ಬಳಿ ಕುಳಿತಾಗ ಕಾಲಿನ ಮೇಲೆ ಕಾಲನ್ನು ಹಾಕಿ ಕುಳಿತಿದ್ರೆ ನಿಮ್ಮನ್ನು ಗೌರವಿಸುವುದಿಲ್ಲ. ಇನ್ನು ವಿಶೇಷವಾಗಿ ಸಿಂಗಾಪುರದಲ್ಲಿ ಯಾವುದೇ ವ್ಯಕ್ತಿಯ ತಲೆಯ ಮೇಲೆ ಕೈ ಇಟ್ಟರೆ ಮೆಚ್ಚುವುದಿಲ್ಲ. ಇನ್ನು ಸಾರ್ವಜನಿಕವಾಗಿ ಧೂಮಪಾನಕ್ಕೆ ಇಲ್ಲಿ ಅವಕಾಶವೇ ಇಲ್ಲ. ಸಿಂಗಾಪುರದಲ್ಲಿ ಸಾರ್ವಜನಿಕವಾಗಿ ಧೂಮಪಾನ ಮಾಡುವ ಹಾಗಿಲ್ಲ. ಈ ವಿಚಾರದಲ್ಲಿ ಸಿಂಗಾಪುರ ದೇಶವನ್ನು ಪ್ರತಿಯೊಬ್ಬರೂ ಕೂಡ ಪ್ರಶಂಸಿಸುತ್ತಾರೆ.
ಈಗಾಗಲೇ ಸಿಂಗಾಪುರದಲ್ಲಿ ಜನರಿಗೆ ಚೂಯಿಂಗ್ ಗಮ್ ಕಸ ಎಸೆಯುವುದು ನಿಷೇಧವನ್ನು ಮಾಡಲಾಗಿದೆ. ಈಗ ಧೂಮಪಾನ ಅಭ್ಯಾಸವನ್ನು ತ್ಯಜಿಸಲು ಸಿಂಗಾಪುರ ಸೇರಿದಂತೆ ಅನೇಕ ದೇಶಗಳು ಧೂಮಪಾನ ವಿರೋಧಿ ಕಾನೂನುಗಳನ್ನು ಜಾರಿಗೆ ತರಲು ಪ್ರಯತ್ನವನ್ನು ಮಾಡ್ತಾ ಇದೆ. ಇನ್ನು ಸಿಂಗಾಪುರ್ನಲ್ಲಿ ಇರುವಾಗ ಸಿಗರೇಟ್ ಸೇದಲು ಕೆಲವು ಗೊತ್ತುಪಡಿಸಿದ ಸ್ಥಳಗಳಿವೆ. ಅಲ್ಲಿ ಮಾತ್ರ ನೀವು ಸಿಗರೇಟನ್ನು ಸೇದಲು ಅವಕಾಶ ಇದೆ. ಇನ್ನು ಸಾರ್ವಜನಿಕ ಸಾರಿಗೆ ವ್ಯವಸ್ಥೆಯನ್ನು ಬಳಸಬೇಕಾಗತ್ತೆ. ನೀವು ಸಿಂಗಾಪುರದಲ್ಲಿ ದುಡ್ಡನ್ನು ಉಳಿಸಲು ಸಹಾಯ ಮಾಡುವ ವ್ಯವಸ್ಥೆಯೊಂದಿದೆ. ಅದೇನೆಂದರೆ ಸಾರ್ವಜನಿಕ ಸಾರಿಗೆ ವ್ಯವಸ್ಥೆ. ಹೌದು, ಸಿಂಗಾಪುರ್ನಲ್ಲಿ ಪ್ರಯಾಣ ಮಾಡುವಾಗ ಆದಷ್ಟು ನೀವು ದುಬಾರಿ ಸಾರಿಗೆ ಟ್ಯಾಕ್ಸ್ ಬಳಸಬೇಡಿ. ನೀವು ನಿಜಕ್ಕೂ ಬುದ್ಧಿವಂತರಾಗಿದ್ದರೆ ಟ್ಯಾಕ್ಸಿ ಬದಲಿಗೆ ಸಾರ್ವಜನಿಕ ಸಾರಿಗೆ ವ್ಯವಸ್ಥೆಯ ಲಾಭವನ್ನು ಪಡೆದುಕೊಳ್ಳಿ. ಸಿಂಗಾಪುರ ವಿಶ್ವದಲ್ಲೇ ಅತ್ಯುತ್ತಮ ಸಾರಿಗೆ ವ್ಯವಸ್ಥೆ ಹೊಂದಿರುವುದಕ್ಕೆ ಹೆಮ್ಮೆ ಪಡುತ್ತದೆ. ಇದಲ್ಲದೆ ನಮ್ಮಲ್ಲಿ ಮೆಟ್ರೋ ತರಹ ಇಲ್ಲಿ ಮಾಸ್ ರ್ಯಾಪಿಡ್ ಟ್ರಾನ್ಸಿಟ್ ವ್ಯವಸ್ಥೆ ಕೂಡ ಇದೆ. ಇದು ಆರಾಮದಾಯಕವಾಗಿದ್ದು ಯಾವುದೇ ಪ್ರದೇಶವನ್ನು ವೇಗವಾಗಿ ತಲುಪಲು ಸಹಾಯವನ್ನು ಕೂಡ ಮಾಡುತ್ತೆ. ಇದು ನಿಮಗೆ ಯಾವುದೇ ತೊಂದರೆ ಇಲ್ಲದೆ ನಗರಗಳ ಸುತ್ತಾಡಲು ಅವಕಾಶವನ್ನು ಕೂಡ ಮಾಡಿಕೊಡುತ್ತೆ. ಇನ್ನು ಸಿಂಗಾಪುರ ಹೆಚ್ಚಿನ ಪ್ರಮುಖ ಆಕರ್ಷಣೆಗಳು ಈ ನಿಲ್ದಾಣಗಳಿಂದ ಅಣತಿಯ ದೂರದಲ್ಲಿರುವಂಥದ್ದು. ಇವಿಷ್ಟು ನೀವು ಸಿಂಗಾಪುರ್ನಲ್ಲಿ ಇರುವಾಗ ನೆನಪಿನಲ್ಲಿಟ್ಟುಕೊಳ್ಳಬೇಕಾದ ಕೆಲವು ಮೂಲಭೂತ ಸಲಹೆಗಳು. ಈ ಒಂದು ಮಾಹಿತಿ ನಿಮಗೆ ಇಷ್ಟವಾಗಿದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡೋದನ್ನು ಮಾತ್ರ ಮರಿಬೇಡಿ. ನಮಸ್ಕಾರ.